ದಲಿತ ಸಮಾಜ ಸೇನೆ ರಾಜ್ಯಾಧ್ಯಕ್ಷರಿಂದ ಸರ್ಕಾರದಲ್ಲಿ ನಡೆಯುತ್ತಿರುವಂತಹ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ. ಬಂಗಾರಪೇಟೆ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗ ಕರ್ನಾಟಕ ದಲಿತ ಸಮಾಜ ಸೇನೆ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರತಿ ಹಂತದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಸರ್ಕಾರ ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದು ಇದಕ್ಕೆ ಸಾಕ್ಷಿ ಎಂಬಂತೆ ಯಾದಗಿರಿ ಜಿಲ್ಲೆಯಲ್ಲಿ ಪಿಎಸ್ಐ ಆಗಿ ವರ್ಗಾವಣೆಯಾಗಿದ್ದ ಪರಶುರಾಮ್ ಚಲವಾದಿರವರು ಶಾಸಕ ಹಾಗೂ ಅವರ ಪುತ್ರನ ಕಿರುಕುಳಕ್ಕೆ ಮೃತಪಟ್ಟಿರುವುದಾಗಿ ಅವರ ಕುಟುಂಬಸ್ಥರೇ ದೂರು ನೀಡಿದ್ದಾರೆ. ಆದರೂ ಅವರ ವಿರುದ್ಧ ಕ್ರಮ ಜರುಗಿಸಿಲ್ಲ. ಸರ್ಕಾರದ ಎಲ್ಲ ಹಂತಗಳಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ ಎಂದು ಗುಡುಗಿದರು. ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವ 11,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿರುವುದು ದುರಾದೃಷ್ಟಕರ. ಕೂಡಲೇ ದಲಿತರ ಅಭಿವೃದ್ಧಿಗೆ ಈ ಹಣವನ್ನು ಉಪಯೋಗಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಮ್ಮ ಸಂಘಟನೆ ವತಿಯಿಂದ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಯಾದಗಿರಿ ಶಾಸಕರ ಪುತ್ರನನ್ನ ಕೂಡಲೇ ಬಂಧಿಸಬೇಕು ಎಂದು ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ನೀಡಿದರು. ಈ ರಾಜ್ಯದ ಗೃಹ ಮಂತ್ರಿಗಳು ನಮ್ಮ ದಲಿತ ನಾಯಕರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಸಮುದಾಯ ಬಯಸ್ತಾ ಇದೆ. ನಮ್ಮ ಸಮುದಾಯದ ಒಂದು PSI ಪರಶುರಾಮ್ ಅಂತಕ್ಕಂಥವರು ಲಂಚದ ಆರೋಪದಡಿ ಅವರು ಮರಣ ಹೊಂದಿದ್ರೆ ಇದನ್ನ ತಿರ್ಚಲಿಕ್ಕೆ ಹೋಗ್ತಾ ಇದ್ದೀರಾ. ಅಲ್ಲಿನ ಒಬ್ಬ ಲೇಡಿ SP ಮೇಡಮ್ ಏನಿದ್ದಾರೆ ಅವ್ರ ಹತ್ರ ಅವರ ಧರ್ಮಪತ್ನಿ ಅಂಗಲಾಚ್ತಾ ಇದ್ದಾರೆ. ನೀವು FIR ಮಾಡಿಕೊಡಿ, ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಲಂಚ ಕೊಡೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅಂಗಲಾಚ್ತಾ ಇದ್ರು ಸಹ 18 ಗಂಟೆಗಳ ಕಾಲ ಹಿಡಿದಿದೆ. ಯಾವುದೋ ಒತ್ತಡಕ್ಕೆ ಮಣಿ ಇದೆ, ಅವರು ಅಲ್ಲಿ FIR ಹಾಕಿರಲ್ಲ. ಆಮೇಲೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಆ ತದನಂತರ FIR ಅನ್ನ ಮಾಡಿರ್ತಾರೆ. ಇಂಥ ಒಂದು ಸರ್ಕಾರ ನಮಗೆ ಬೇಕಾಗಿಲ್ಲ. SC/STಗಳ ಅನುದಾನ 11,000 ಕೋಟಿ ಸಿದ್ದರಾಮಯ್ಯನವರ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ. ಅವ್ರ ಮೇಲೆ ಸಹ ಅಟ್ರಾಸಿಟಿ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೀವಿ. ಈಗೇನು ಯಾದಗಿರಿಯಲ್ಲಿ PSI ಪರಶುರಾಮ್ ಅವರು ಎಷ್ಟು ಕಷ್ಟ ಇದೆ. ಒಂದು PSI ಆಗ್ಬೇಕಂದ್ರೆ, ಒಂದು ಅಧಿಕಾರಿ ಆಗ್ಬೇಕಂದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ವರ್ಷಾನ್ಗಟ್ಟಲೆ ಓದಬೇಕಾಗಿರ್ತದೆ. ಒಂದು ಸ್ಟೇಷನ್ ಲಿಮಿಟ್ ಬರಬೇಕಂದ್ರೆ 30 ರಿಂದ 40 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ. 40 ಲಕ್ಷ ರೂಪಾಯಿ ಕೊಟ್ಟರು ಸಹ ಆ ಒಂದು ಸ್ಟೇಷನ್ ಒಂದು ವರ್ಷ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಏನ್ರಿ ನಮ್ಮ ರಾಜ್ಯ ಸರ್ಕಾರ, ಏನ್ರಿ ಸರ್ಕಾರಗಳು? ನಮ್ಮನ್ನು ಆಯ್ತಾ ಇರ್ತಕ್ಕಂಥ ಸರ್ಕಾರ ಎಲ್ಲಿದೆ? ಇಂಥ ಸರ್ಕಾರನ ಕಿತ್ತು ಒಗಿಬೇಕಂತ ಹೇಳ್ಬಿಟ್ಟು ಮಾನ್ಯ ರಾಜ್ಯಪಾಲರಲ್ಲಿ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ. ಮಾನ್ಯ ಗೃಹ ಮಂತ್ರಿಗಳೇನಿದ್ದಾರೆ, ನಮ್ಮದೇ ಸಮುದಾಯ ಆದಂಥ ಪರಶುರಾಮ್ ನಮ್ಮ ಪರಮೇಶ್ವರ್ ಸಾಹೇಬರು ಅವ್ರನ್ನ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡ್ಬೇಕಂತ ನಾವು ಇಷ್ಟಪಡ್ತಾ ಇದ್ದೀವಿ. ಈ ಒಂದು ಕೇಸ್ನಲ್ಲಿ ನೀವೇನಾದರೂ ಆ ಶಾಸಕ ಚಿನ್ನೇಗೌಡ ಪಾಟೀಲ್ ಆಗ ಪುತ್ರ ಸನ್ನಿಗೌಡನೇನಾದರೂ ಬಚಾವ್ ಮಾಡಿದ್ದೆ ಆದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇಡೀ ದಲಿತ ಸಂಘಟನೆಗಳು ನಿಮ್ಮ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಜೈ ಭೀಮ್.